ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವೆಲ್ಲ ಬಳಸ್ತಾ ಇರುವ ಜಿಯೋ ಸಿಮ್ನ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾ? TVSನ ಖ್ಯಾತ ಕಂಪನಿಯ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾ? ಇಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ನೋಡಿ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ನಿಮಗೆಲ್ಲ ಜಿಯೋ ಸಿಮ್ ಬಗ್ಗೆ ಗೊತ್ತಿರಬಹುದು. ಜಿಯೋ ಸಿಮ್ಮನ್ನು ನಾವೆಲ್ಲ ಯೂಸ್ ಕೂಡ ಮಾಡ್ತಾ ಇದ್ದೀವಿ. ಜಿಯೋ ಭಾರತದ ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಸಂಸ್ಥೆ. ಆದರೆ ಜಿಯೋ ಹೆಸರಿನ ಫುಲ್ ಫಾರ್ಮ್ ಏನು ಅನ್ನೋದು ನಿಮಗೆ ಗೊತ್ತಾ? ಅದುವೇ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಆಫ್ ಆಪರ್ಚುನಿಟೀಸ್ ಅಂತ. ಈ ವಿಚಾರ ತುಂಬ ಜನರಿಗೆ ಗೊತ್ತಿಲ್ಲ. ನಿಮಗೂ ಕೂಡ ಈ ವಿಚಾರ ಮೊದಲ ಬಾರಿಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2. TVS. ಈ ಹೆಸರನ್ನು ನಾವೆಲ್ಲ ಕೇಳಿಯೇ ಇರ್ತೀವಿ. ದ್ವಿಚಕ್ರ ವಾಹನಗಳ ವಿಚಾರಕ್ಕೆ ಬಂದಾಗ ಟಾಪ್ 10 ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಅಲಂಕರಿಸಿರುವುದೇ ಈ TVS. ನಿಮ್ಮಲ್ಲೂ ಕೂಡ TVS ಬೈಕ್ ಇರಬಹುದು. ಆದರೆ ಈ TVS ಪದದ ಅರ್ಥ ಏನು ಅಂತ ನಿಮಗೆ ಗೊತ್ತಾ? TVS ಹೆಸರು ಈ ಕಂಪನಿಯನ್ನು ಸ್ಥಾಪನೆ ಮಾಡಿದವರ ಹೆಸರಿನಿಂದ ಬಂದಿದೆ. ಇಲ್ಲಿ T ಅಂದರೆ ತಿರುಕ್ಕುರುಂಗುಡಿ ಅಂತ, V ಅಂದರೆ ವಿಂಗರಂ ಅಂತ, S ಅಂದರೆ ಸುಂದರಂ ಅಂತ. ಈ ಹೆಸರು ಕೇಳಿದಾಗ ಸೌತ್ ಇಂಡಿಯಾದ ಹೆಸರು ಅಂತ ನಮಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. TVS ಕಂಪನಿಯನ್ನು ಸ್ಥಾಪನೆ ಮಾಡಿದವರು ಚೆನ್ನೈನ TVS ಸುಂದರಂ ಅನ್ನುವವರು. ಇದು ಕೂಡ ಒಂದು ಭಾರತದ ಕಂಪನಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕೂಡ ಚೆನ್ನೈನಲ್ಲಿ. ಈ ವಿಚಾರ ನಿಮಗೆ ಮೊದಲ ಬಾರಿಗೆ ಗೊತ್ತಾಗಿದ್ದರೆ ಲೈಕ್ ಮಾಡಿ. ಫ್ಯಾಕ್ಟ್ ನಂಬರ್ 3. KTM. ದ್ವಿಚಕ್ರ ವಾಹನಗಳಲ್ಲಿ ಈ KTM ಎನ್ನುವ ಬೈಕ್ ಮೋಡಿ ಮಾಡಿದ್ದು ಅಷ್ಟಿಷ್ಟಲ್ಲ. ಬೈಕ್ ಕ್ಷೇತ್ರದಲ್ಲಿ KTMಗೆ ಬೇರೆಯದ್ದೇ ಸ್ಥಾನವೇ ಇದೆ. ಈ ಕಂಪನಿಯ ಫುಲ್ ಫಾರ್ಮ್ ಕೂಡ ಹಾಗೆಯೇ ಇದೆ. ಹಾಗೆ ಇದು ತುಂಬ ಕಾಂಪ್ಲಿಕೇಟ್ ಆಗಿದೆ. ಇದರ ಫುಲ್ ಫಾರ್ಮ್ ಟ್ರಂಕ್ ಫ್ರಜೂಕ್ ಟ್ರಂಕನ್ ಫೂಜ್ ಮೆಟಿಗೋಫೋನ್ ಅಂತ. ಇದರ ಇಂಗ್ಲೀಷ್ನ ಅರ್ಥ ತುಂಬಾ ಸಿಂಪಲ್. ಅದೇನು ಅಂದರೆ ಮೋಟಾರ್ ಬೈಕ್ ಅಂತ. ಫ್ಯಾಕ್ಟ್ ನಂಬರ್ 4. ಸ್ನೇಹಿತರೆ, ನೀವೆಲ್ಲ ಆಕಾಶದಲ್ಲಿ ಹಾರುವ ಹೆಲಿಕಾಪ್ಟರ್ ಅನ್ನು ನೋಡಿಯೇ ಇರ್ತೀರಾ. ಇದನ್ನು ಆಕಾಶದಲ್ಲಿ ಗರ್ಜಿಸಿಕೊಂಡು ಹಕ್ಕಿಯಾಗಿ ಹಾರುವ ವಾಹನ ಅಂದರೆ ಕೂಡ ತಪ್ಪಾಗೋದಿಲ್ಲ. ಇದನ್ನು ಆಕಾಶದ ರಾಜ ಅಂತಾನೆ ಕರೀತಾರೆ. ಆಕಾಶದಲ್ಲಿ ಹಾರುವ ಹೆಲಿಕಾಪ್ಟರ್ ಅಂದರೆ ಎಷ್ಟು ಇಷ್ಟವೋ ಅದರ ಹೆಸರಿನ ಬಗ್ಗೆಯೂ ಕೂಡ ಕುತೂಹಲ ಇರುತ್ತೆ. ಹೆಲಿಕಾಪ್ಟರ್ ಅನ್ನುವ ಪದ 2 ಪದದಿಂದ ಆಗಿದೆ ಅಂತ ನಿಮಗೆಲ್ಲ ಗೊತ್ತು. ಹೆಲಿಕಾಪ್ಟರ್ ಅನ್ನೋದು 2 ಶಬ್ದದ ಪದ. ಅದುವೇ ಒಂದು ಹೆಲಿ ಮತ್ತೊಂದು ಕಾಪ್ಟರ್. ಈ 2 ಶಬ್ದಗಳನ್ನು ಜೋಡಿಸಿ 2 ಪದದಿಂದ ಹೆಲಿಕಾಪ್ಟರ್ ಅನ್ನುವ ಪದ ಆಗಿದೆ ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ಅದು ತಪ್ಪು. ಹೆಲಿಕಾಪ್ಟರ್ ಎನ್ನುವ ಪದ 2 ಶಬ್ದದಿಂದ ಬಂದಿದೆ ಅನ್ನೋದೇನೋ ನಿಜ. ಅದು ಹೆಲಿ ಮತ್ತೊಂದು ಕಾಪ್ಟರ್ ಅಲ್ಲ. ಬದಲಿಗೆ ಹೆಲಿಕೋ ಮತ್ತು ಟರ್ ಅಂತ ಈ 2 ಶಬ್ದಗಳನ್ನು ಜೋಡಿಸಿ ಹೆಲಿಕಾಪ್ಟರ್ ಎನ್ನುವ ಪದ ಬಂದಿದೆ. ಹೆಲಿಕಾಪ್ ಅಂದರೆ ಸ್ಕ್ವೈರಲ್ ಅಂತ ಅರ್ಥ ಕೊಡುತ್ತೆ, ಅಂದರೆ ಸುರಳಿ ಅಂತ ಅರ್ಥ. ಟರ್ ಅಂದರೆ ರೆಕ್ಕೆಗಳು ಅಂತ ಅರ್ಥ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ವಿಷಯಗಳಲ್ಲಿ ನಿಮಗೆ ಇಷ್ಟವಾದ ಸಂಗತಿಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನುವ ಆಪ್ಷನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ.